ಕಾಣೆಯಾದ ಸಹೋದರನನ್ನ ಹುಡುಕಲು ಅವನ ಬ್ರದರ್ ಸ್ಟಾರ್ಟ್ ಮಾಡ್ತಾನೆ. ಎರಡು ವಿಭಿನ್ನ ಕುಟುಂಬಗಳ ಸಂದರ್ಭವನ್ನು ಇಲ್ಲಿ ತೋರಿಸಲಾಗಿದೆ. ಬೇರೊಂದು ಕುಟುಂಬದವರು ಆ ಫ್ಲಾಟ್ ನಲ್ಲಿ ವಾಸಿಸುತ್ತಿದ್ದಾರೆ. ಆ ಹಿಡನ್ ಮಾರ್ಗಗಳು, ಅಲ್ಲಿ ನಿಜವಾಗಿಯೂ ವಾಸಿಸುವರು ಏನಾದರೂ ಎಂಬುದನ್ನು ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಜಂಗ್ ಹು, ಈ ಚಿತ್ರದಲ್ಲಿ ಸನ್ ಹಯಾನಜು, ಮೂನ್ ಜಿಯೋಂಗ್ ಹಿ, ಜಿಯೋನ್ ಮಿಸಿಯೋನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಮಿಸ್ಟರಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದ IMDb ರೇಟಿಂಗ್ 6.3 ಮತ್ತು ರಾಟನ್ ಟೊಮೊಟೊದಲ್ಲಿ 62% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟ್ ಆಗುತ್ತೆ. ಆಕೆ ಅವಳ ಫ್ಲಾಟ್ಗೆ ಹೋಗಲು ಲಿಫ್ಟ್ಗೆ ಹೋದಾಗ ಹೆಲ್ಮೆಟ್ ಧರಿಸಿದ್ದ ವ್ಯಕ್ತಿ ಕೂಡ ಲಿಫ್ಟ್ ಏರುತ್ತಾನೆ. 3ನೇ ಮಹಡಿನಲ್ಲಿ ಲಿಫ್ಟ್ ನಿಂತಿದ್ದರಿಂದ ಇಬ್ಬರು ಅಲ್ಲಿಂದ ಇಳಿದರು. ನಂತರ ನರ್ಸ್ ಅವಳ ಫ್ಲಾಟ್ಗೆ ಹೋಗುತ್ತಾಳೆ ಮತ್ತು ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಅವಳ ಪಕ್ಕದ ಫ್ಲಾಟ್ಗೆ ಹೋಗ್ತಾನೆ. ಒಳಗೆ ಬಂದ ನಂತರ ನರ್ಸ್ ಅವಳ ಫ್ರೆಂಡ್ ನೊಂದಿಗೆ ಮಾತನಾಡಲು ಸ್ಟಾರ್ಟ್ ಮಾಡಿದಳು ಮತ್ತು ನನ್ನ ನೆರೆಹೊರೆಯವರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳುತ್ತಿದ್ದರು. ಮಾತನಾಡುವಾಗ ನರ್ಸ್ ಗಮನ ಮುಂಭಾಗದ ಕಡೆಗೆ ಹೋಯಿತು. ಅಲ್ಲಿ ಅವಳದಲ್ಲದ ಅಂಗಿ ಬಿದ್ದಿತ್ತು. ಪಕ್ಕದಲ್ಲಿದ್ದ ಸಹೋದರಿ ಪಕ್ಕದವಳೆ ಇಟ್ಟಿರಬೇಕೆಂದು ಅವಳಿಗೆ ಅನುಮಾನ ಬಂತು. ಅದಕ್ಕೆ ಕೋಪದಿಂದ ಅವಳ ಫ್ಲಾಟ್ನಿಂದ ಹೊರಗೆ ಹೋಗಿ ಕೂಗಾಡಲು ಶುರು ಮಾಡಿದಳು. ನಾನು ಹೋದ ಮೇಲೆ ನೀನು ನನ್ನ ಫ್ಲಾಟ್ಗೆ ಬರುವುದು ಖಚಿತ. ಅದಕ್ಕೆ ನನ್ನ ಫ್ಲಾಟ್ನಲ್ಲಿ ಕ್ಯಾಮೆರಾ ಅಳವಡಿಸಿ ಈಗ ನೋಡಿ ಪೊಲೀಸರಿಗೆ ಫೋನ್ ಮಾಡುತ್ತಿದ್ದೇನೆ. ಈಗ ಅನುಮಾನದ ಆಧಾರದ ಮೇಲೆ ನರ್ಸ್ ನಿಜವಾಗಿಯೂ ಕ್ಯಾಮೆರಾವನ್ನು ಅಳವಡಿಸಿದ್ದರು. ಆದ್ರೆ ಅವರು ಇನ್ನೂ ಕ್ಯಾಮೆರಾದ ರೆಕಾರ್ಡಿಂಗ್ ಅನ್ನು ಪರಿಶೀಲಿಸಲಿಲ್ಲ. ಆ ಕಿರುಚಾಟದ ನಂತರ ನರ್ಸ್ ಅವಳ ಫ್ಲಾಟ್ಗೆ ಬಂದಾಗ ಯಾರೋ ಅವಳ ಬಾಗಿಲು ತಟ್ಟಿದರು. ಅವಳು ಚೆಕ್ ಮಾಡಲು ಹೋದಾಗ ದೂರದಿಂದ ಧ್ವನಿಗಳು ಬರುತ್ತಿದ್ದವು. ಅವಳು ಅವಳ ಫ್ಲಾಟ್ ಅನ್ನು ತೆರೆದಿರುವಾಗ ಚೆಕ್ ಮಾಡಲು ಹೋಗುತ್ತಾಳೆ. ಅಲ್ಲಿ ಅವಳು ಒಬ್ಬ ಚಿಕ್ಕ ಹುಡುಗಿಯನ್ನು ಭೇಟಿಯಾದಳು ಮತ್ತು ಮಗು, ಈ ರಾತ್ರಿನಲ್ಲಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿಮ್ಮ ಮನೆಗೆ ಹೋಗು, ತಕ್ಷಣ ಹೋಗು. ಅದರ ನಂತರ ನರ್ಸ್ ಅವಳ ಮನೆಗೆ ಮರಳಿದಳು. ಅವಳು ಕ್ಯಾಮೆರಾದ ರೆಕಾರ್ಡಿಂಗ್ ಅನ್ನು ಚೆಕ್ ಮಾಡುತ್ತಿದ್ದಾಗ ಅವಳ ಹಿಂದೆ ಯಾರೋ ಇದ್ದಂತೆ. ಅವಳು ತಿರುಗಿ ನೋಡಿದಾಗ ಹೆಲ್ಮೆಟ್ ಧರಿಸಿದ ಅದೇ ವ್ಯಕ್ತಿ ಅಲ್ಲಿ ನಿಂತಿದ್ದ. ನರ್ಸ್ ಅನ್ನು ನೋಡಿದ ಅವನ ಬ್ಯಾಗ್ನಿಂದ ರಕ್ತವಿದ್ದ ರಾಡ್ ಅನ್ನು ಹೊರತೆಗೆದನು. ಅದನ್ನು ನೋಡಿದ ನರ್ಸ್ ಹೆದರಿ ಅವಳ ಸ್ಥಳದಿಂದ ಎದ್ದು ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದಳು. ಆದ್ರೆ ಇದ್ದಕ್ಕಿದ್ದಂತೆ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಅವಳ ತಲೆಯ ಮೇಲೆ ರಾಡ್ ಅನ್ನು ಹೊಡೆದನು. ಇದರಿಂದಾಗಿ ಅವಳು ಅರಿವಿಲ್ಲದೆ ಬಿದ್ದಳು. ನಂತರ ಅವನು ಸಾಯುವವರೆಗೂ ರಾಡ್ನಿಂದ ಅವಳಿಗೆ ಹಲವು ಬಾರಿ ಹೊಡೆದು ಅವಳ ತಲೆಯನ್ನು ಪುಡಿ ಮಾಡಿದನು. ಈಗ ನಾವು ಒಂದು ಕುಟುಂಬವನ್ನು ನೋಡ್ತೇವೆ. ಅದರಲ್ಲಿ ಕುಟುಂಬದ ಲೀಡರ್ನ ಹೆಸರು ಕಿಮ್. ಅವರಿಗೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳು, ಒಬ್ಬ ಹುಡುಗ ಮತ್ತು ಹುಡುಗಿ ಇದ್ದರು. ಈಗ ಕಿಮ್ಗೆ ಒಂದು ಕಾಯಿಲೆ ಇತ್ತು. ಈ ಕಾರಣದಿಂದಾಗಿ ಅವರು ಸ್ವಲ್ಪ ಕೊಳೆಗೆ ಅಲರ್ಜಿಯನ್ನು ಹೊಂದಿದ್ದರು. ಅವರು ಕೊಳೆಯನ್ನು ಸಹಿಸಲಿಲ್ಲ. ಅದಕ್ಕಾಗಿಯೇ ಅವರು ಎಲ್ಲವನ್ನೂ ಪರಿಪೂರ್ಣ ಮತ್ತು ಸ್ವಚ್ಛವಾಗಿರಲು ಬಯಸಿದ್ದರು. ಈಗ ಒಂದು ದಿನ ಕಿಮ್ಗೆ ಕಾಲ್ ಬರುತ್ತದೆ ಮತ್ತು ಅವರ ಸ್ಟೆಪ್ ಮದರ್ ಬಹಳ ಸಮಯದಿಂದ ಕಾಣೆಯಾಗಿದ್ದಾರೆ ಅಂತ ಹೇಳಲಾಯಿತು. ಕಿಮ್ಗೆ ಕಾಲ್ ಮಾಡಿದ ವ್ಯಕ್ತಿ ನಾನು ನಿಮ್ಮ ಬ್ರದರ್ ವಾಸಿಸುವ ಬಿಲ್ಡಿಂಗ್ ನ ಇನ್ಚಾರ್ಜ್ ಅಂತ ಹೇಳ್ತಾನೆ ಮತ್ತು ಈಗ ನೀವು ಬಂದು ನಿಮ್ಮ ಬ್ರದರ್ ನ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ. ನಂತರ ಮರುದಿನ ಕಿಮ್ ಆ ಕಟ್ಟಡವನ್ನು ತಲುಪುತ್ತಾನೆ. ಈಗ ಈ ಕಟ್ಟಡ ನಾವು ಆರಂಭದಲ್ಲಿ ನೋಡಿದಂತೆಯೇ ಇತ್ತು. ಅವನು ಅವನ ಹೆಂಡತಿ ಮತ್ತು ಮಕ್ಕಳನ್ನು ಹೊರಗೆ ಬಿಟ್ಟು ಅವನ ವಸ್ತುಗಳನ್ನು ತೆಗೆದುಕೊಳ್ಳಲು ಅವನ ಬ್ರದರ್ ನ ಫ್ಲಾಟ್ಗೆ ಹೋಗ್ತಾನೆ. ಇಲ್ಲಿ ಅವನು ಅವನ ಬ್ರದರ್ ನ ಸಾಮಾನ್ಯಗಿಂತ ಹೆಚ್ಚಿನ ಸಾಮಾನುಗಳನ್ನು ಪಡೆಯುತ್ತಾನೆ. ಕೆಲವು ಮಹಿಳೆಯರ ಮತ್ತು ಮಕ್ಕಳ ಬಟ್ಟೆ, ಬೂಟುಗಳು ಮತ್ತು 2 ಹಲ್ಲುಜ್ಜುವ ಬ್ರಷ್ಗಳಂತೆ. ಅವನು ಅದನ್ನು ನೋಡಿ ಸ್ಟ್ರೇಂಜ್ ಅನಿಸಿತು. ಆದ್ದರಿಂದ ಅವನು ಕೇರ್ಟೇಕರ್ಗೆ ಕಾಲ್ ಮಾಡಿ ನನ್ನ ಬ್ರದರ್ ನೊಂದಿಗೆ ಬೇರೆ ಯಾರಾದರೂ ಇಲ್ಲಿ ವಾಸಿಸುತ್ತಿದ್ದೀರಾ ಅಂತ ಕೇಳಿದರು. ಯಾಕಂದ್ರೆ ನಾನು ಅವರ ಫ್ಲಾಟ್ ನಿಂದ ಈ ರೀತಿಯ ವಸ್ತುಗಳನ್ನು ಪಡೆದುಕೊಂಡಿದ್ದೇನೆ. ಆದ್ರೆ ಯಾರೂ ಅವನೊಂದಿಗೆ ವಾಸಿಸುತ್ತಿರಲಿಲ್ಲ. ಅವನು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದನು ಅಂತ ಕೇರ್ಟೇಕರ್ ಹೇಳ್ತಾರೆ. ಇದೀಗ ಹೆಚ್ಚಿನ ಮಾಹಿತಿ ಪಡೆಯಲು ಕಿಮ್ ಅವನ ಸುತ್ತಮುತ್ತಲಿನ ಜನರ ಫ್ಲಾಟ್ ಗಳಿಗೆ ಹೋಗ್ತಾನೆ. ಇಲ್ಲಿ ಅವರು ಸ್ಟ್ರೇಂಜ್ ಆದ ಸಂಗತಿಯನ್ನು ಗಮನಿಸುತ್ತಾರೆ. ಪ್ರತಿಯೊಬ್ಬರ ಬೆಲ್ ಬಳಿ ಸ್ಟ್ರೇಂಜ್ ಚಿಹ್ನೆಗಳು ಇವೆ. ಈ ಬಗ್ಗೆ ಜನರೊಂದಿಗೆ ಮಾತನಾಡುವ ಮೂಲಕ ಈ ಚಿಹ್ನೆಗಳನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಗಿದೆ ಎಂಬುದನ್ನು ಅವನು ನೋಡ್ತಾನೆ. ಈ ಚಿಹ್ನೆಗಳು ನಿಜವಾಗಲೂ ಮನೆಯಲ್ಲಿ ವಾಸಿಸುವವರ ಬಗ್ಗೆ ಮಾಡಲ್ಪಟ್ಟಿವೆ. ಅಂದರೆ ಎಷ್ಟು ಜನರು, ಎಷ್ಟು ಮಹಿಳೆಯರು ಮತ್ತು ಎಷ್ಟು ಮಕ್ಕಳು ಇದ್ದಾರೆ. ಅವರ ಬ್ರದರ್ ನ ಫ್ಲಾಟ್ ನ ಹೊರಗೆ ಅಂತಹ ಚಿಹ್ನೆಗಳು ಇದ್ದವು. ಕಿಮ್ ಕುಟುಂಬದವರು ಹೊರಗೆ ಕಾರಿನಲ್ಲಿ ಕುಳಿತಿದ್ದಾಗ ಅಂಗಡಿಯೊಂದರಲ್ಲಿ ಗೇಮ್ ನೋಡಿ ಗೇಮ್ ಆಡುವಂತೆ ಒತ್ತಾಯಿಸಿದ್ದಾರೆ. ಈಗ ಅದು ಹೊಸ ಸ್ಥಳವಾದ್ದರಿಂದ ಅವಳ ಮಾಮ್ ನಿರಾಕರಿಸುತ್ತಿದ್ದಳು. ಆದ್ರೆ ಮಕ್ಕಳು ಕೇಳದಿದ್ದಾಗ ಅವರು ಅವರನ್ನು ಹೋಗಲು ಬಿಡ್ತಾರೆ ಮತ್ತು ಅವಳು ಅವಳ ಮಾಮ್ಗೆ ಅಂತ ಕರೆಯಲು ಸ್ಟಾರ್ಟ್ ಮಾಡ್ತಾಳೆ. ಈಗ ಕಾಲ್ ಡಿಸ್ಕನೆಕ್ಟ್ ಮಾಡಿ ಹೊರಗೆ ನೋಡಿದಾಗ ಮಕ್ಕಳು ಅಲ್ಲಿಂದ ನಾಪತ್ತೆಯಾಗಿದ್ದರು. ಅವಳು ಹೆದರುತ್ತಾಳೆ. ಬೇಗನೆ ಹೊರಬಂದು ಅವಳ ಮಕ್ಕಳನ್ನು ಎಲ್ಲೆಡೆ ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ. ಅವರನ್ನು ಹುಡುಕ್ತಾ ಅವಳು ಅವಳ ಕಾರಿನ ಬಳಿಗೆ ಬಂದಾಗ ಮಕ್ಕಳು ಹುಚ್ಚನೊಂದಿಗೆ ತಮ್ಮ ಕಾರಿನಲ್ಲಿ ಸಿಲುಕಿಕೊಂಡಿರುವುದನ್ನು ನೋಡ್ತಾಳೆ. ಅವಳು ಕೋಪದಿಂದ ಆ ವ್ಯಕ್ತಿಗೆ ಕಾರಿನಿಂದ ಇಳಿಯಲು ಹೇಳುತ್ತಿದ್ದಳು. ಆದ್ರೆ ಅವನು ಅವಳೊಂದಿಗೆ ಜಗಳವಾಡಲು ಸ್ಟಾರ್ಟ್ ಮಾಡಿದನು. ಅವಳ ಕಳವಳವನ್ನು ನೋಡಿ ನೆರೆಯ ಮಹಿಳೆ ಜೂಹಿ ಬಂದು ಆ ಹುಚ್ಚನನ್ನು ಕಾರಿನಿಂದ ಓಡಿಸುತ್ತಾಳೆ. ಈ ಮಧ್ಯೆ ಕಿಮ್ ಕೂಡ ಇಲ್ಲಿಗೆ ಬಂದಿದ್ದರು ಮತ್ತು ಈ ಮಹಿಳೆ ಜೂಹಿ ನನ್ನ ಕುಟುಂಬವನ್ನು ಉಳಿಸಿದ್ದಾಳೆ ಅಂತ ನೋಡಿದಾಗ ಅವರು ಅವರಿಗೆ ಧನ್ಯವಾದ ಅರ್ಪಿಸಿದರು. ಈಗ ಜೂಹಿ ಈ ಕುಟುಂಬವನ್ನು ಅವಳ ಫ್ಲಾಟ್ಗೆ ಕರೆದೊಯ್ದು ಕಾಫಿ ನೀಡ್ತಾಳೆ. ಅವಳು ಕಿಮ್ ನನ್ನು ಕೇಳುತ್ತಾಳೆ, ನೀವು ಶ್ರೀಮಂತರು ಅಂತ ತೋರುತ್ತಿದೆ, ಹಾಗಾದರೆ ನೀವು ಅಂತಹ ಸ್ಥಳದಲ್ಲಿ ಏನು ಮಾಡಲು ಬಂದಿದ್ದೀರಿ? ಆಗ ಕಿಮ್ ನನ್ನ ಬ್ರದರ್ ಈ ಬಿಲ್ಡಿಂಗ್ ನ ಫ್ಲಾಟ್ ನಲ್ಲಿ ವಾಸಿಸುತ್ತಿದ್ದಾರೆ ಅಂತ ಹೇಳ್ತಾರೆ. ಕಿಮ್ ನ ಬ್ರದರ್ ನ ಹೆಸರನ್ನು ತಿಳಿದ ನಂತರ ಜೂಹಿ ತಟ್ಟನೆ ಅವರ ಸುತ್ತಲೂ ಅಸಾಮಾನ್ಯ ನಡವಳಿಕೆಯನ್ನು ಪ್ರದರ್ಶಿಸಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಬಲವಂತವಾಗಿ ಅವರನ್ನು ಅವಳ ಮನೆಯಿಂದ ಹೊರಹಾಕಲು ಸ್ಟಾರ್ಟ್ ಮಾಡಿದರು. ಕಿಮ್ ಕೂಡ ಏನಾಯಿತು ಅಂತ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದರು. ಏನಾದರೂ ಸಮಸ್ಯೆ ಇದೆ? ನೀವು ಇದ್ದಕ್ಕಿದ್ದಂತೆ ನಮ್ಮೊಂದಿಗೆ ಏಕೆ ಈ ರೀತಿ ವರ್ತಿಸಲು ಸ್ಟಾರ್ಟ್ ಮಾಡಿದ್ದೀರಿ? ಆಗ ಅವಳು ಹೇಳ್ತಾರೆ, ನೀನು ನಿನ್ನ ಬ್ರದರ್ನಿಗೆ ಅರ್ಥ
ಮಾಡಿಸು, ಯಾಕಂದ್ರೆ ಅವನು ನನ್ನ ಮತ್ತು ನನ್ನ ಮಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ. ಅವನು ನಮಗೆ ತುಂಬಾ ತೊಂದರೆ ಕೊಡ್ತಾನೆ. ಅವನ ಬ್ರದರ್ನ ಬಗ್ಗೆ ಇಂತಹ ವಿಷಯಗಳನ್ನು ಕೇಳಿದ ಕಿಮ್ ಸತ್ಯವನ್ನು ತಿಳಿದುಕೊಳ್ಳಲು ಕೆಲವು ದಿನಗಳ ಕಾಲ ಅವನ ಬ್ರದರ್ನ ಫ್ಲಾಟ್ನಲ್ಲಿ ಉಳಿಯಲು ಡಿಸೈಡ್ ಮಾಡ್ತಾನೆ. ಅವನು ಅವನ ಮಕ್ಕಳನ್ನು ಅವನ ಹೆಂಡತಿಯೊಂದಿಗೆ ಮನೆಗೆ ಕಳುಹಿಸ್ತಾನೆ. ಸ್ವಲ್ಪ ಸಮಯದ ನಂತರ ನಾವು ಅವನನ್ನು ಅವನ ಬ್ರದರ್ನ ಫ್ಲಾಟ್ನ ವಾಶ್ರೂಮ್ ನಲ್ಲಿ ನೋಡ್ತೇವೆ. ಇದ್ದಕ್ಕಿದ್ದಂತೆ ಸ್ಟ್ರೇಂಜ್ ಆದ ಶಬ್ದ ಕೇಳಿಸಿತು. ಆದ್ರೆ ಹೊರಗೆ ಬಂದು ಚೆಕ್ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವನಿಗೆ ಸ್ಟ್ರೇಂಜ್ ಅನಿಸಿತು ಮತ್ತು ಅವನು ಕಾಲ್ ಮಾಡಲು ಅವನ ಕೋಟ್ ಅನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡಿದನು. ಅಲ್ಲಿ ಮೊಬೈಲ್ ಕಾಣೆಯಾಗಿದೆ ಅಂತ ಅವನು ನೋಡಿದನು. ಮುಖ್ಯ ಬಾಗಿಲು ಲಾಕ್ ಆಗಿದೆ ಅಂತ ಅವರು ಭಾವಿಸುತ್ತಾರೆ. ನಂತರ ಒಳಗೆ ಬಂದವರು ಯಾರು, ನನ್ನ ಮೊಬೈಲ್ ಕದ್ದವರು ಯಾರು? ಈ ಆಲೋಚನೆಯೊಂದಿಗೆ ಅವರು ಇಡೀ ಫ್ಲಾಟ್ ಅನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡಿದರು ಮತ್ತು ಸೀಕ್ರೆಟ್ ಮಾರ್ಗವನ್ನು ಕಂಡುಕೊಂಡರು. ಅವನು ಆ ರಸ್ತೆನಲ್ಲಿ ಹೋದಾಗ ಅವನು ನರ್ಸ್ನ ಫ್ಲಾಟ್ಗೆ ಬರ್ತಾನೆ. ಇದರಿಂದ ನಮಗೆ ನರ್ಸ್ನ ನೆರೆಹೊರೆಯವರು ತೊಂದರೆ ಕೊಟ್ಟಿದ್ದಾರೆ ಅಂತ ತಿಳಿಯಿತು. ಅವನು ಬೇರೆ ಯಾರೂ ಅಲ್ಲ, ಕಿಮ್ನ ಬ್ರದರ್, ಮತ್ತು ಅವಳು ಹೊರಟು ಹೋದಾಗ ಆ ನೆರೆಹೊರೆಯವರು ಅಲ್ಲಿಗೆ ಬಂದರು ಎಂಬ ಅನುಮಾನ ಸರಿಯಾಗಿತ್ತು. ಈಗ ಕಿಮ್ ಅವರ ಪತ್ನಿ ಸ್ಕೂಲಿಂದ ಮಗಳೊಂದಿಗೆ ಮನೆಗೆ ಮರಳುತ್ತಿದ್ದರು. ಅವಳು ಪಾರ್ಕಿಂಗ್ ಪ್ರದೇಶದಲ್ಲಿದ್ದಾಗ ಅವಳ ಮುಂದೆ ಹೆಲ್ಮೆಟ್ ಧರಿಸಿದ್ದ ವ್ಯಕ್ತಿ ನಿಂತಿದ್ದನು. ನಂತರ ಆಕೆ ಲಿಫ್ಟ್ ನಲ್ಲಿ ಹೋಗುತ್ತಿದ್ದಂತೆ ಹೆಲ್ಮೆಟ್ ನಲ್ಲಿದ್ದ ವ್ಯಕ್ತಿ ಕೂಡ ಆಕೆಯ ಜೊತೆ ಲಿಫ್ಟ್ ಹತ್ತಿದ. ಈಗ ಕಿಮ್ ಅವರ ಪತ್ನಿ ಒಂದು ಮಹಡಿನಲ್ಲಿ ಇಳಿಯುತ್ತಿದ್ದಂತೆ ಹೆಲ್ಮೆಟ್ ನಲ್ಲಿದ್ದ ವ್ಯಕ್ತಿ ಗಮನಿಸಿ ಅವಳು ಯಾವ ಫ್ಲಾಟ್ ನಲ್ಲಿ ವಾಸಿಸುತ್ತಿದ್ದಾಳೆಂದು ನೋಡಿದ್ದಾನೆ. ಈಗ ಕಿಮ್ ಅವರ ಪತ್ನಿ ಪಾರ್ಸೆಲ್ ಹೊಂದಿದ್ದರು. ಅದನ್ನು ತೆಗೆದುಕೊಳ್ಳಲು ಅವರು ಕಟ್ಟಡದಿಂದ ಹೊರಬಂದರು. ಮನೆಯಲ್ಲಿ ಮಕ್ಕಳು ಒಬ್ಬರೇ ಇದ್ದಾಗ ಹೆಲ್ಮೆಟ್ ಧರಿಸಿದ್ದ ವ್ಯಕ್ತಿ ಆಕೆಯ ಬಾಗಿಲಿಗೆ ಬಂದು ಬಡಿಯತೊಡಗಿದ. ಕಿಮ್ ಅವರ ಪತ್ನಿ ಪಾರ್ಸೆಲ್ ಅನ್ನು ತೆರೆದಾಗ ಆಶ್ಚರ್ಯಕರವಾಗಿ ಅದು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಈ ಮಧ್ಯೆ ಮಕ್ಕಳು ತಮ್ಮ ತಾಯಿಗೆ ಕಾಲ್ ಮಾಡಿ ಹೊರಗೆ ಯಾರೋ ಬಹಳ ಸಮಯದಿಂದ ಬಾಗಿಲು ಬಡಿಯುತ್ತಿದ್ದಾರೆ ಅಂತ ಹೇಳಿದರು. ಅವರ ಮಾಮ್ ಮಗನಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಬರುತ್ತಿದ್ದೇನೆ ಮತ್ತು ಬಾಗಿಲು ತೆರೆಯಬೇಡಿ. ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಬಾಗಿಲಿನ ಮೇಲೆ ಮಾಡಿದ ಸಣ್ಣ ರಂಧ್ರದಿಂದ ಒಳಗೆ ಕೈ ಹಾಕ್ತಾನೆ. ಅವನು ಬೀಗವನ್ನು ತೆರೆದು ಒಳಗೆ ಹೋಗಲು ಪ್ರಯತ್ನಿಸಿದನು, ಆದ್ರೆ ಸಾಧ್ಯವಾಗೊಲ್ಲಪೇಲಾಗುತ್ತಾನೆ. ಕಿಮ್ನ ಹೆಂಡತಿಯು ಓಡುತ್ತಿರುವಾಗ ಅವಳ ಫ್ಲಾಟ್ಗೆ ಹಿಂತಿರುಗುತ್ತಾಳೆ. ಅವಳು ಬಾಗಿಲು ತೆರೆಯುತ್ತಿದ್ದಂತೆ ಹೆಲ್ಮೆಟ್ ನಲ್ಲಿರುವ ವ್ಯಕ್ತಿ ಅವಳು ಬರುತ್ತಿರುವುದನ್ನು ನೋಡ್ತಾನೆ ಮತ್ತು ಬಲವಂತವಾಗಿ ಅವಳ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದ. ಆದ್ರೆ ಹೇಗಾದರೂ ಕಿಮ್ನ ಹೆಂಡತಿ ಅವನನ್ನು ಹೊರಗೆ ನಿಲ್ಲಿಸ್ತಾಳೆ ಮತ್ತು ಸಹಾಯಕ್ಕಾಗಿ ಕೂಗುತ್ತಾಳೆ. ಅವಳ ಧ್ವನಿಯನ್ನು ಕೇಳಿ ಒಬ್ಬ ವ್ಯಕ್ತಿ ಅವಳ ಮುಂದೆ ಫ್ಲಾಟ್ ನಿಂದ ಹೊರಬಂದನು ಮತ್ತು ಅವನನ್ನು ನೋಡಿ ಹೆಲ್ಮೆಟ್ ನಲ್ಲಿದ್ದ ವ್ಯಕ್ತಿ ಅಲ್ಲಿಂದ ಓಡಿ ಹೋದನು. ಕಿಮ್ಗೆ ತಕ್ಷಣವೇ ಈ ಬಗ್ಗೆ ತಿಳಿಸಲಾಯಿತು. ಅವರು ಬಂದಿದ್ದು ಪೊಲೀಸರು ಇಲ್ಲಿಗೆ ಬಂದಾಗ ಬಿಲ್ಡಿಂಗ್ ನ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದಾರೆ. ಇದರಿಂದ ಹೆಲ್ಮೆಟ್ ಧರಿಸಿದ್ದ ವ್ಯಕ್ತಿ ಕಿಮ್ ಪತ್ನಿಯನ್ನು ಹಿಂಬಾಲಿಸುತ್ತಿರುವುದು ಪತ್ತೆಯಾಗಿದೆ. ಅವನು ಬೇರೆ ಯಾರನ್ನು ನೋಡಲಿಲ್ಲ ಮತ್ತು ಅದನ್ನು ತಿಳಿದ ಕಿಮ್ ಆಶ್ಚರ್ಯಚಕಿತನಾದನು ಮತ್ತು ಈ ವೇಳೆ ಪೊಲೀಸರಿಗೆ ಹೇಳ್ತಾನೆ, ನಂತರ ಹೆಲ್ಮೆಟ್ ನಲ್ಲಿರುವ ವ್ಯಕ್ತಿ ನನ್ನ ಸ್ಟೆಪ್ ಬ್ರದರ್ ಅಂತ ನಾನು ಭಾವಿಸುತ್ತೇನೆ. ಇದರ ನಂತರ ಕಿಮ್ ಅವನ ವಕೀಲರ ಬಳಿಗೆ ಹೋದರು ಮತ್ತು ಅವರ ಮಾತುಕತೆಯಿಂದ ಅವರು ಹೇಗೆ ಮಲತಾಯಿಗಳು ಅಂತ ನಾವು ಕಂಡುಕೊಂಡಿದ್ದೇವೆ. ನಿಜವಾಗಿ ಅವರ ಮಲತಾಯಿಯ ಪೋಷಕರು ಕಿಮ್ ಮತ್ತು ದತ್ತು ಪಡೆದರು. ಆಶ್ಚರ್ಯಕರ ಸಂಗತಿಯೆಂದರೆ ಅವರ ಪೋಷಕರು ತಮ್ಮ ಮಗನ ಬದಲಿಗೆ ತಮ್ಮ ಎಲ್ಲಾ ಆಸ್ತಿಯನ್ನು ಕಿಮ್ಗೆ ನೀಡಿದರು. ಅವನು ಅವನ ಹೆತ್ತವರ ನಿಜವಾದ ಮಗನಾಗಿದ್ದರೂ ಅವನ ಸ್ಟೆಪ್ ಮದರ್ ಏನನ್ನು ಪಡೆಯಲಿಲ್ಲ. ಈಗ ಅವರ ಫಾದರ್ ಅದನ್ನು ಮಾಡಿದರು, ಯಾಕಂದ್ರೆ ಕಿಮ್ ಮತ್ತು ಅವರ ಸ್ಟೆಪ್ ಮದರ್ ಚಿಕ್ಕವರಾಗಿದ್ದಾಗ ಆತನ ಬ್ರದರ್ನು ಹುಡುಗಿಯೊಂದಿಗೆ ಅನುಚಿತವಾಗಿ ವರ್ತಿಸಿದನೆಂದು ಆರೋಪಿಸಲಾಯಿತು. ಈಗ ನನ್ನ ಬ್ರದರ್ ನಿರಪರಾಧಿ ಅಂತ ಕಿಮ್ಗೆ ತಿಳಿದಿತ್ತು, ಆದ್ರೆ ಅವನು ಹೌದು, ಅವನ ಮೇಲಿನ ಆರೋಪ ನಿಜವಾದ ಅಂತ ಸುಳ್ಳು ಹೇಳ್ತಾನೆ. ಅವನು ನಿಜವಾಗಿಯೂ ಆ ಹುಡುಗಿಯೊಂದಿಗೆ ಅನುಚಿತವಾಗಿ ವರ್ತಿಸಿದನು. ಈಗ ಕಿಮ್ ಅದನ್ನು ಮಾಡಿದ್ದಾನೆ ಯಾಕಂದ್ರೆ ಅವನ ಮಲತಾಯಿಗೆ ಕಾಯಿಲೆ ಇತ್ತು, ಯಾಕಂದ್ರೆ ಅವನ ಚರ್ಮದ ಮೇಲೆ ಕೆಂಪು ಗುರುತುಗಳು ರೂಪುಗೊಳ್ಳುತ್ತವೆ ಮತ್ತು ಕಿಮ್ಗೂ ಈ ಸಮಸ್ಯೆ ಇದ್ದುದರಿಂದ ಅವನು ಅಂತಹ ಕೊಳೆ ವಿಷಯಗಳನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ಅವನು ಅವನ ಬ್ರದರ್ನನ್ನು ಇಷ್ಟಪಡಲಿಲ್ಲ ಮತ್ತು ಸುಳ್ಳು ಹೇಳ್ತಾನೆ. ಅದಕ್ಕೆ ಅವನ ಅಪ್ಪನು ಅವನ ಮೇಲೆ ರೇಗತೊಡಗಿದ. ಆತನನ್ನು ಮನೆಯಿಂದ ಹೊರ ಹಾಕಿದ್ದು ಈ ಕಾರಣಕ್ಕೆ ಅವನ ಹೆಸರಿಗೆ ಯಾವುದೇ ಆಸ್ತಿ ಹಾಕಿಲ್ಲ. ಹಾಗಾಗಿ ಈಗ ನನ್ನ ಕುಟುಂಬಕ್ಕೆ ತೊಂದರೆ ನೀಡುತ್ತಿರುವಾಗ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ನನ್ನ ಬ್ರದರ್ ಹೀಗೆಲ್ಲ ಮಾಡುತ್ತಿದ್ದಾನೆ ಅಂತ ಕಿಮ್ ಭಾವಿಸಿದ್ದಾರೆ. ವಕೀಲರನ್ನು ಭೇಟಿಯಾದ ನಂತರ ಅವರು ತಮ್ಮ ಫ್ಲಾಟ್ಗೆ ಹಿಂತಿರುಗಿದರು. ಅವನ ಬ್ರದರ್ನ ಫ್ಲಾಟ್ನ ಬಾಗಿಲಿನ ಮೇಲೆ ಮಾಡಿದ ಅದೇ ಮಾರ್ಕ್ ಯಾರೋ ಅವನ ಬೆಲ್ ಮೇಲೆ ಮಾಡಿರುವುದನ್ನು ಅವನು ನೋಡ್ತಾನೆ. ಅವರ ಮನೆಯಲ್ಲಿ ಎಷ್ಟು ಜನರು, ಮಹಿಳೆಯರು ಮತ್ತು ಮಕ್ಕಳು ವಾಸಿಸುತ್ತಿದ್ದಾರೆ. ಪ್ರತಿಯೊಬ್ಬರ ಬಾಗಿಲಿನ ಮೇಲೆ ಅಂತಹ ಗುರುತುಗಳನ್ನು ಮಾಡಲಾದ ಇಡೀ ಕಟ್ಟಡವನ್ನು ಕಿಮ್ ಚೆಕ್ ಮಾಡ್ತಾನೆ. ಕಿಮ್ನ ಹೆಂಡತಿ ಅವಳ ಮಕ್ಕಳನ್ನು ಕರೆದುಕೊಂಡು ಹೋಗಲು ಶಾಲೆಗೆ ಹೋಗಿದ್ದಳು. ಅವಳು ಅವಳ ಮಗಳನ್ನು ಅಲ್ಲಿಗೆ ಕರೆದೊಯ್ಯುತ್ತಾಳೆ, ಆದ್ರೆ ಅವನು ಬಹಳ ಹಿಂದೆ ಸ್ಕೂಲ್ ಅನ್ನು ತೊರೆದಿದ್ದಾನೆ ಅಂತ ಅವಳ ಮಗನ ಬಗ್ಗೆ ಅವಳು ಕಂಡುಕೊಂಡಳು. ಅವಳು ಬಿಲ್ಡಿಂಗ್ ನ ಕ್ಯಾಮೆರಾವನ್ನು ಚೆಕ್ ಮಾಡುತ್ತಾಳೆ. ಅಲ್ಲಿ ಅವಳ ಮಗ ಪಾರ್ಕ್ ನಲ್ಲಿ ಆಡುತ್ತಿದ್ದನು, ಆದ್ರೆ ಸಮಸ್ಯೆ ಇದೆ ಅಂತ ಅವಳು ಕಂಡುಕೊಂಡಳು. ಯಾಕಂದ್ರೆ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಕೂಡ ಪಾರ್ಕ್ ನಲ್ಲಿ ಇದ್ದ. ಈ ಬಗ್ಗೆ ಅವಳು ಬೇಗನೆ ಕಿಮ್ಗೆ ಹೇಳ್ತಾರೆ ಮತ್ತು ಇಬ್ಬರು ಬೇಗನೆ ಉದ್ಯಾನವನಕ್ಕೆ ಹೋಗ್ತಾರೆ. ಈ ಬಾರಿ ಕಿಮ್ ಅವನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಅವನು ಅವನಿಗೆ ಸಾಕಷ್ಟು ಹೊಡೆಯುತ್ತಾನೆ, ಆದ್ರೆ ಅವನು ಅವನ ಹೆಲ್ಮೆಟ್ ಅನ್ನು ತೆಗೆದಾಗ ಅವನು ಅವನ ಬ್ರದರ್ನಲ್ಲ, ಆದ್ರೆ ಬೇರೆ ಹುಡುಗ ಅಂತ ಅವನು ನೋಡ್ತಾನೆ. ಎಲ್ಲಾ ಸಂದರ್ಭಗಳಿಂದಾಗಿ ಕಿಮ್ ಅಸಮಾಧಾನಗೊಳ್ಳುತ್ತಾನೆ. ಅವನು ಕೋಲು ತೆಗೆದುಕೊಂಡು ಅವನ ಬ್ರದರ್ನ ಫ್ಲಾಟ್ಗೆ ಹೋದನು, ಆದ್ರೆ ಅವನು ತಲುಪಿದಾಗ ಯಾರೂ ಇರಲಿಲ್ಲ. ಅವನು ಅಸಮಾಧಾನಗೊಂಡು ಮತ್ತೆ ಅವನ ಕಾರಿನ ಬಳಿ ಬಂದು ಕುಳಿತುಕೊಳ್ತಾನೆ. ಅಷ್ಟರಲ್ಲಿ ಅದೇ ಹೆಲ್ಮೆಟ್ ಧರಿಸಿ ಎದುರಿಗೆ ಅಂಗಡಿಗೆ ಹೋಗುತ್ತಿದ್ದ ಮತ್ತೊಬ್ಬ ವ್ಯಕ್ತಿ ಕಾಣುತ್ತಾನೆ. ಅವನು ಯಾರನ್ನು ಫಾಲೋ ಮಾಡುತ್ತಿದ್ದನು. ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಅವನನ್ನು ಹಿಂಬಾಲಿಸುತ್ತಿರುವುದನ್ನು ತಿಳಿದುಕೊಂಡನು. ಆದ್ದರಿಂದ ಅವನು ಸ್ಥಳದಿಂದ ಪಲಾಯನ ಮಾಡಲು ಸ್ಟಾರ್ಟ್ ಮಾಡಿದನು. ಆದ್ರೆ ಕಿಮ್ ಅವನ ಹಿಂದೆ ಓಡಿ ಅವನನ್ನು ಹಿಡಿಯುತ್ತಾನೆ ಮತ್ತು ಇಬ್ಬರು ಜಗಳವಾಡಲು ಸ್ಟಾರ್ಟ್ ಮಾಡಿದರು. ಅವನು ಹೆಲ್ಮೆಟ್ ತೆಗೆದಾಗ ಅವನು ಅವನ ಬ್ರದರ್ನಲ್ಲ,
ಆದ್ರೆ ಆರಂಭದಲ್ಲಿ ನರ್ಸ್ನ ಫ್ರೆಂಡ್ ಅಂತ ಅವನು ಕಂಡುಕೊಂಡನು. ಇದಾದ ಬಳಿಕ ಕಿಮ್ ಬ್ರದರ್ನ ಫ್ಲಾಟ್ಗೆ ಬಂದು ಮಾತನಾಡಲು ಆರಂಭಿಸಿದ್ದಾರೆ. ಇಲ್ಲಿ ನರ್ಸ್ನ ಫ್ರೆಂಡ್ ಕಿಮ್ಗೆ ನನ್ನ ಕ್ರೆಡಿಟ್ ಕಾರ್ಡ್ ಅನ್ನು ನನ್ನ ಫ್ರೆಂಡ್ ನರ್ಸ್ಗೆ ನೀಡಿದ್ದೇನೆ ಅಂತ ಹೇಳ್ತಾನೆ. ಅವಳು ಕಾಣೆಯಾಗಿ ಹಲವು ತಿಂಗಳುಗಳಾಗಿವೆ, ಆದ್ರೆ ನನ್ನ ಕ್ರೆಡಿಟ್ ಕಾರ್ಡ್ ಅನ್ನು ತುಂಬಾ ಬಳಸಲಾಗುತ್ತಿದೆ. ಅವರು ಮಾತನಾಡುತ್ತಿದ್ದರು, ಆದ್ರೆ ಹೆಲ್ಮೆಟ್ ಹೊಂದಿರುವ ವ್ಯಕ್ತಿ ಆ ಸೀಕ್ರೆಟ್ ಮಾರ್ಗದ ಬಳಿ ನಿಂತಿದ್ದನ್ನು ಕಿಮ್ ಹೊರಗೆ ನೋಡ್ತಾನೆ. ಅವರು ಬೇಗನೆ ಅವನ ಹಿಂದೆ ಓಡಿ ನರ್ಸ್ ಫ್ಲಾಟ್ಗೆ ಬರ್ತಾರೆ. ಕಿಮ್ ಅವರನ್ನು ಹುಡುಕುತ್ತಿರುವಾಗ ಕಬೋರ್ಡ್ನಲ್ಲಿ ನರ್ಸ್ ಶವವನ್ನು ಕಂಡುಕೊಂಡರು. ಇದು ರಕ್ತದಿಂದ ಮುಚ್ಚಲ್ಪಟ್ಟಿದೆ ಮತ್ತು ಪ್ಲಾಸ್ಟಿಕ್ ಹಾಳೆನಲ್ಲಿ ಸುತ್ತಿತ್ತು. ಇದರಿಂದ ತಕ್ಷಣವೇ ಕಿಮ್ ಮೇಲೆ ಬೀಳುತ್ತದೆ. ಅವನು ಹೆದರುತ್ತಾನೆ ಮತ್ತು ಕಿರುಚಲು ಸ್ಟಾರ್ಟ್ ಮಾಡ್ತಾನೆ. ಅವನ ಧ್ವನಿಯನ್ನು ಕೇಳಿ ನರ್ಸ್ ಫ್ರೆಂಡ್ ಅಲ್ಲಿಗೆ ಬಂದನು ಮತ್ತು ನನ್ನ ನರ್ಸ್ ಫ್ರೆಂಡ್ ನನ್ನು ಕೊಲ್ಲಲಾಯಿತು ಅಂತ ತಿಳಿದಾಗ ಅವನು ದುಃಖಿತನಾದನು. ಆದ್ರೆ ನಂತರ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಅವನ ಬೆನ್ನಿಗೆ ಚಾಕುವಿನಿಂದ ಇರಿದ ಮತ್ತು ಅವನು ಗಾಯಗೊಂಡನು. ಆದ್ರೆ ಮುಂದಿನ ಕ್ಷಣದಲ್ಲಿ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಅವನ ತಲೆಗೆ ಹೊಡೆದು ಅವನನ್ನು ಕೊಲ್ಲುತ್ತಾನೆ. ಅದರ ನಂತರ ಅವನು ಈಗ ಕಿಮ್ನ ಹಿಂದೆ ಓಡ್ತಾನೆ ಮತ್ತು ನಿರಂತರವಾಗಿ ರಾಡ್ನಿಂದ ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಈ ಸಮಯದಲ್ಲಿ ಕಿಮ್ ಸಹ ಚಾಕುವಿನಿಂದ ಅವನ ಹಿಂದೆ ಓಡಿದನು ಮತ್ತು ಒಂದೆರಡು ರಾಡ್ಗಳು ಕಿಮ್ಗೆ ಹೊಡೆದವು. ಆದ್ರೆ ಅವನು ತಪ್ಪಿಸಿಕೊಂಡು ಅವನನ್ನು ಹಿಡಿದನು ಮತ್ತು ಅವರು ತೀವ್ರ ಜಗಳವನ್ನು ಸ್ಟಾರ್ಟ್ ಮಾಡಿದರು. ಕಿಮ್ ಬಂದು ಹೆಲ್ಮೆಟ್ ತೆಗೆಯಲು ಪ್ರಯತ್ನಿಸ್ತಾ ಅವನು ಯಾರು, ಆದ್ರೆ ಆ ಕುತಂತ್ರಿ ಅವನ ಪ್ರಾಣ ಉಳಿಸಿಕೊಳ್ಳಲು ಅವನ ಕಾಲಿಗೆ ಚಾಕು ಹಾಕ್ತಾನೆ. ಇದರಿಂದಾಗಿ ಕಿಮ್ಗೆ ತುಂಬಾ ನೋವಾಯಿತು. ಅವನು ಹೆಲ್ಮೆಟ್ ನೊಂದಿಗೆ ವ್ಯಕ್ತಿಯನ್ನು ಬಿಟ್ಟನು. ಈಗ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಕಿಮ್ನನ್ನು ಚಾಕುವಿನಿಂದ ಕೊಲ್ಲಲು ಹೊರಟಿದ್ದ. ಇದರ ನಡುವೆ ಕಿಮ್ ಅಲ್ಲಿದ್ದ ಇಟ್ಟಿಗೆಯನ್ನು ಎತ್ತಿಕೊಂಡು ಅವನ ಹೆಲ್ಮೆಟ್ಗೆ ಹೊಡೆದನು ಮತ್ತು ಬೇಗನೆ ಅವನ ಜೀವವನ್ನು ಉಳಿಸಿಕೊಂಡು ಫ್ಲಾಟ್ಗೆ ಬಂದನು. ಅದು ಆ ಮಹಿಳೆ ಜೂಹಿಗೆ ಸೇರಿದ್ದು. ಆ ಸಮಯದಲ್ಲಿ ಜೂಹಿ ಮನೆಯಲ್ಲಿ ಇರಲಿಲ್ಲ, ಆದ್ರೆ ಅವಳ ಕಿರಿಯ ಮಗಳು ಅಲ್ಲಿಯೇ ಇದ್ದಳು. ಅವರ ಕಣ್ಣು ಹಾನಿಯಾಗಿತ್ತು. ಇಲ್ಲಿ ಕಿಮ್ ಅವನ ಗಾಯಗಳನ್ನು ಗುಣಪಡಿಸ್ತಾನೆ ಮತ್ತು ಅವನ ಮೊಬೈಲ್ ಆಫ್ ಆಗಿರುವುದರಿಂದ ಅವನು ಜೂಹಿಯ ಮಗಳಿಗೆ ಫೋನ್ ಕೇಳ್ತಾನೆ. ಅದರ ಮೇಲೆ ಹುಡುಗಿ ಅವನನ್ನು ರೂಮಿಗೆ ಕರೆದೊಯ್ದಳು. ಅಲ್ಲಿ ಬಹಳಷ್ಟು ಮಹಿಳೆಯರ ಪರ್ಸ್, ಮಕ್ಕಳ ಆಟಿಕೆಗಳು ಮತ್ತು ಬಹಳಷ್ಟು ಫೋನ್ಗಳು ಇದ್ದವು. ಹುಡುಗಿ ಕಿಮ್ಗೆ ಅವರಲ್ಲಿ ಒಂದನ್ನು ತರುತ್ತಾಳೆ. ಅದು ಕಿಮ್ನ ಫೋನ್ ಆಗಿದ್ದು ಅದು ಅವನು ಅವನ ಬ್ರದರ್ನ ಫ್ಲಾಟ್ನಲ್ಲಿದ್ದಾಗ ಅವನ ಕೋಟ್ನಿಂದ ಕಣ್ಮರೆಯಾಯಿತು. ಕಿಮ್ ಆಶ್ಚರ್ಯಚಕಿತರಾದರು ಮತ್ತು ಹುಡುಗಿಯನ್ನು ಕೇಳುತ್ತಾರೆ, ನಿಮಗೆ ಈ ಫೋನ್ ಎಲ್ಲಿಂದ ಬಂತು? ಆಗ ಹುಡುಗಿ ಈ ಫೋನ್ ಅನ್ನು ನನ್ನ ಮಾಮ್ ನನಗೆ ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಕಿಮ್ಗೆ ಸಂಪೂರ್ಣ ತಿಳಿಯಿತು ಎಂದರೆ ಹೆಲ್ಮೆಟ್ ಧರಿಸಿ ಎಲ್ಲರನ್ನೂ ಕೊಲ್ಲುವವನು ಬೇರೆ ಯಾರೂ ಅಲ್ಲ, ಈ ಹುಡುಗಿಯ ತಾಯಿ ಜೂಹಿ ಮತ್ತು ಅಲ್ಲಿ ಬಿದ್ದಿರುವ ಜನರ ವಸ್ತುಗಳು ಅವಳ ಎಲ್ಲಾ ವಿಕ್ಟಿಮ್ಗಳು. ಅದನ್ನು ತಿಳಿದ ಕಿಮ್ ತಲೆ ತಿರುಗಿ ನೆಲಕ್ಕೆ ಬೀಳ್ತಾನೆ. ಆದ್ರೆ ಅವನ ಕಣ್ಣುಗಳು ಮುಂದೆ ಹೋದಾಗ ಅವನು ಅವನ ಬ್ರದರ್ನ ಶವವನ್ನು ನೋಡ್ತಾನೆ. ಅದು ನರ್ಸ್ ಶವದಂತೆಯೇ ರಕ್ತದಿಂದ ಮುಚ್ಚಲ್ಪಟ್ಟಿದೆ. ಅವನು ಏನನ್ನು ಮಾಡುವ ಮೊದಲು ಹೆಲ್ಮೆಟ್ ಧರಿಸಿರುವ ಜೂಹಿ ಕೂಡ ಇಲ್ಲಿಗೆ ಬಂದು ಸ್ಟ್ರಾಂಗ್ ರಾಡ್ನಿಂದ ಕಿಮ್ನ ಹೆಡ್ನ ಮೇಲೆ ಆಕ್ರಮಣ ಮಾಡ್ತಾಳೆ. ಇದು ಅವನನ್ನು ಪ್ರಜ್ಞಾಹೀನನಾಗಿ ಮಾಡಿತು ಮತ್ತು ಅವನು ಸತ್ತನೆಂದು ಭಾವಿಸಿ ಜೂಹಿ ಅವನ ಎಲ್ಲಾ ವಸ್ತುಗಳನ್ನು ತೆಗೆದುಕೊಳ್ತಾಳೆ. ಅಲ್ಲಿ ಕಿಮ್ನ ಹೆಂಡತಿ ಅವನ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದಳು, ಯಾಕಂದ್ರೆ ಅವಳು ಅವಳ ಮಕ್ಕಳನ್ನು ಅಮೆರಿಕದಲ್ಲಿರುವ ಅವಳ ತಾಯಿಯ ಮನೆಗೆ ಕಳುಹಿಸುತ್ತಿದ್ದಳು. ಕಿಮ್ನ ಹೆಂಡತಿಯ ಫ್ಲಾಟ್ಗೆ ಅವಳ ಮಗಳೊಂದಿಗೆ ಹೋಗುತ್ತಿದ್ದ ಜೂಹಿಯನ್ನು ನಾವು ಬಿಲ್ಡಿಂಗ್ನ ಹೊರಗೆ ನೋಡ್ತೇವೆ. ಕಾರಿನಲ್ಲಿ ಕುಳಿತ ಕಿಮ್ನ ಪತ್ನಿ ತಾನು ಔಷಧಿ ತೆಗೆದುಕೊಳ್ಳುವುದನ್ನು ಮರೆತಿದ್ದೇನೆ ಅಂತ ನೆನಪಿಸಿಕೊಳ್ತಾರೆ. ಆದ್ದರಿಂದ ಅವರು ಔಷಧಿ ತೆಗೆದುಕೊಳ್ಳಲು ಫ್ಲಾಟ್ಗೆ ಮರಳಿದರು. ಕಿಮ್ ಜೀವಂತವಾಗಿರುವ ಕಾರಣ ಆಕೆಗೆ ಕಾಲ್ ಮಾಡಿದಾಗ ಔಷಧಿ ಸೇವಿಸಿ ಹೊರಡಲಿದ್ದಾಳೆ. ಆ ವೇಳೆ ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲಿದ್ದರು. ಹೆಲ್ಮೆಟ್ ಧರಿಸಿರುವ ವ್ಯಕ್ತಿ ಪುರುಷ ಅಲ್ಲ, ಮಹಿಳೆ ಎಂಬ ಸಂಪೂರ್ಣ ಸತ್ಯವನ್ನು ಪತ್ನಿಗೆ ಹೇಳ್ತಾನೆ ಮತ್ತು ಜೂಹಿಯನ್ನು ಬಿಟ್ಟು ಬೇರೆ ಯಾರೂ ಅಲ್ಲ. ಆದ್ದರಿಂದ ನೀವು ಬೇಗನೆ ಫ್ಲಾಟ್ ಅನ್ನು ಖಾಲಿ ಮಾಡಿ ಮತ್ತು ಅಲ್ಲಿಂದ ಹೊರಬನ್ನಿ, ಯಾಕಂದ್ರೆ ಅವಳು ಅಲ್ಲಿಗೆ ಬರುತ್ತಿರಬೇಕು. ಈಗ ಅವಳ ಹೆಂಡತಿ ಅಲ್ಲಿಂದ ಓಡಿ ಹೋಗುವ ಮೊದಲೇ ಜೂಹಿ ಅಲ್ಲಿಗೆ ಬಂದು ರಾಡ್ನಿಂದ ಹಲ್ಲೆ ನಡೆಸಿ ಪ್ರಜ್ಞೆ ತಪ್ಪುತ್ತಾಳೆ. ನಂತರ ಜೂಹಿ ತಮ್ಮ ಮಕ್ಕಳು ಕಾರಿನಲ್ಲಿ ಕುಳಿತಿದ್ದ ಪಾರ್ಕಿಂಗ್ ಪ್ರದೇಶಕ್ಕೆ ಹೋಗ್ತಾರೆ. ಅವಳು ಮಕ್ಕಳನ್ನು ಬಾಗಿಲು ತೆರೆಯಲು ಕೇಳುತ್ತಾಳೆ, ಆದ್ರೆ ಅವರು ಬುದ್ಧಿವಂತರಾಗಿದ್ದರು ಮತ್ತು ಬಾಗಿಲು ತೆರೆಯಲಿಲ್ಲ. ಕಿಮ್ನನ್ನು ಪ್ರಜ್ಞೆ ತಪ್ಪಿದ ನಂತರ ತೆಗೆದುಕೊಂಡು ಹೋದ ಕಾರಿನ ಕೀ ನನ್ನ ಬಳಿ ಇದೆ ಅಂತ ಜೂಹಿ ನೆನಪಿಸಿಕೊಂಡಿದ್ದಾರೆ. ಇದರ ಸಹಾಯದಿಂದ ಕಾರನ್ನು ತೆರೆದು ಒಳ ಪ್ರವೇಶಿಸಿ ಮಕ್ಕಳನ್ನು ಕೊಲ್ಲಲು ಯತ್ನಿಸಿದ್ದಾಳೆ. ಆದ್ರೆ ಮಕ್ಕಳು ಜಾಣತನದಿಂದ ಕಾರನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಕಿಮ್ ಕೂಡ ಪಾರ್ಕಿಂಗ್ ಪ್ರದೇಶಕ್ಕೆ ಬಂದಿದ್ದರು, ಆದ್ರೆ ಅವರ ಕಾಲಿಗೆ ಗಾಯವಾದ ಕಾರಣ ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ. ಜೂಹಿಯಿಂದ ತಪ್ಪಿಸಿಕೊಳ್ಳುವಾಗ ಮಕ್ಕಳಿಬ್ಬರು ಈ ಮೊದಲೇ ತಮ್ಮ ಫ್ಲಾಟ್ಗೆ ಬಂದಿದ್ದರು, ಆದ್ರೆ ಅವಳು ಹಿಂಬಾಲಿಸಿ ಒಳಗೆ ಬಂದಳು. ಸ್ವಲ್ಪ ಸಮಯದ ನಂತರ ಕಿಮ್ ಕೂಡ ಫ್ಲಾಟ್ಗೆ ಬರ್ತಾನೆ, ಆದ್ರೆ ಅವನು ಅವನ ಮಕ್ಕಳನ್ನು ತಲುಪುವ ಮೊದಲು ಜೂಹಿ ಅವನ ಮೇಲೆ ರಾಡ್ನಿಂದ ಹಲ್ಲೆ ಮಾಡ್ತಾಳೆ. ನಂತರ ಅವಳು ಅವನ ಮೇಲೆ ಹತ್ತಿದಳು ಮತ್ತು ಕಿಮ್ ಪ್ರಜ್ಞೆ ಕಳೆದುಕೊಳ್ಳುವಷ್ಟು ಸ್ಥಳಗಳಲ್ಲಿ ಅವನನ್ನು ಹೊಡೆದಳು. ಅದರ ನಂತರ ಅವಳು ಮತ್ತೆ ಮಕ್ಕಳ ಹಿಂದೆ ಓಡ್ತಾಳೆ. ಅದೇ ಸಮಯದಲ್ಲಿ ಕಿಮ್ ಸಹ ಪ್ರಜ್ಞೆಯನ್ನು ಮರಳಿ ಪಡೆಯುತ್ತಾನೆ ಮತ್ತು ಅವನು ಶಾಂತವಾಗಿ ಅವಳನ್ನು ನಿಲ್ಲಿಸಿ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ನೋಡು, ನಿನಗೆ ಈ ಮನೆ, ಸಂಪತ್ತು, ಹಣ ಬೇಕು, ನಂತರ ನೀವು ಎಲ್ಲವನ್ನೂ ಇಟ್ಟುಕೊಳ್ಳಿ, ಆದ್ರೆ ದಯವಿಟ್ಟು ನನ್ನ ಕುಟುಂಬಕ್ಕೆ ಏನು ಮಾಡಬೇಡಿ, ಅವರನ್ನು ಬಿಟ್ಟು ಬಿಡಿ, ಇಲ್ಲಿಂದ ಹೋಗಲಿ. ಜೂಹಿ ಕೂಡ ಅವನ ಮಾತನ್ನು ಕೇಳುತ್ತಾಳೆ ಮತ್ತು ಇಲ್ಲಿ ಅಗ್ರಿಮೆಂಟ್ ಮುಕ್ತಾಯಗೊಳ್ಳಲಿದೆ. ಪೊಲೀಸರು ಅಲ್ಲಿಗೆ ಬಂದಿದ್ದರಿಂದ ಬಾಗಿಲು ಬಡಿಯಲಾಯಿತು. ಈ ಕಾರಣದಿಂದಾಗಿ ಅವಳು ಭಯಗೊಂಡಳು ಮತ್ತು ಮತ್ತೆ ಕಿಮ್ ಮೇಲೆ ಆಕ್ರಮಣ ಮಾಡ್ತಾಳೆ. ಅವನನ್ನು ಕತ್ತು ಹಿಸುಕಿ ಕೊಲ್ಲಲು ಪ್ರಯತ್ನಿಸುತ್ತಾಳೆ. ಈಗ ಸ್ವಲ್ಪ ಸಮಯದ ಹಿಂದೆ ಪೆಟ್ರೋಲ್ ಸೋರಿಕೆಯಾಗಿ ಮನೆಯಾದ್ಯಂತ ಹರಡಿರುವುದನ್ನು ಕಿಮ್ ನೋಡಿದರು. ಅದಕ್ಕಾಗಿಯೇ ಲೈಟರ್ ತೆಗೆದುಕೊಂಡು ಅಲ್ಲಿ ಬೆಂಕಿ ಹಚ್ಚುತ್ತಾನೆ ಮತ್ತು ಅದು ಮನೆಯಲ್ಲೆಲ್ಲ ಹರಡುತ್ತದೆ. ಜೂಹಿ ಬೆಂಕಿಯನ್ನು ನೋಡಿ ಭಯಗೊಂಡಳು, ಯಾಕಂದ್ರೆ ಬೆಂಕಿ ಅವಳ ಹತ್ತಿರದಲ್ಲಿದೆ ಮತ್ತು ಅವಳ ಬಟ್ಟೆಗಳು ಸಹ ಉರಿಯುತ್ತಿದ್ದವು. ಅವಳು ನೀರು ಹಾಕಿ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದಳು, ಆದ್ರೆ ಅವಳು ಸಂಪೂರ್ಣವಾಗಿ ಬೆಂಕಿಯಿಂದ ಆವೃತವಾಗಿದ್ದಳು. ಅವಳು ಸಂಪೂರ್ಣವಾಗಿ ಸುಟ್ಟು ಸಾಯುತ್ತಾಳೆ.
ಅಷ್ಟರಲ್ಲಿ ಪೊಲೀಸರು ಬಾಗಿಲು ತೆರೆದು ಒಳಗೆ ಬಂದರು ಮತ್ತು ಈ ಸಂಪೂರ್ಣ ಪರಿಸ್ಥಿತಿಯನ್ನು ನೋಡಿಕೊಳ್ಳುವಾಗ ಅವರು ಈ ಕುಟುಂಬವನ್ನು ಉಳಿಸುತ್ತಾರೆ. ಮರುದಿನ ಈ ಕುಟುಂಬವು ಸಂಪೂರ್ಣವಾಗಿ ಉತ್ತಮವಾಗಿದೆ ಅಂತ ತೋರಿಸಲಾಯಿತು. ಕಿಮ್ ಈಗ ಹೊಸ ಕುಟುಂಬ ಸ್ಥಳಾಂತರಗೊಳ್ಳುತ್ತಿದ್ದ ಅವನ ಫ್ಲಾಟ್ ಅನ್ನು ತೊರೆದಿದ್ದಾರೆ. ಯಾಕಂದ್ರೆ ಕಿಮ್ ಅವನ ಇಡೀ ಕುಟುಂಬದೊಂದಿಗೆ ಶಾಶ್ವತವಾಗಿ ಅಮೆರಿಕಕ್ಕೆ ಶಿಫ್ಟ್ ಆಗಿದ್ದರು. ಇದಾದ ನಂತರ ಜೂಹಿಯ ಮಗಳು ಇನ್ನೂ ಆ ಫ್ಲಾಟ್ನ ಕ್ಲೋಸೆಟ್ ನಲ್ಲಿ ಅಡಗಿರುವುದನ್ನು ನಾವು ನೋಡ್ತೇವೆ. ಈಗ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. ಆರಂಭದಲ್ಲಿ ಜೂಹಿ ಟಾರ್ಗೆಟ್ ನರ್ಸ್ ಅಲ್ಲ, ಆದ್ರೆ ಕಿಮ್ ಬ್ರದರ್. ಆದ್ರೆ ನರ್ಸ್ ಬಂದು ಪೊಲೀಸರಿಗೆ ಕಾಲ್ ಮಾಡುವುದಾಗಿ ಬೆದರಿಕೆ ಹಾಕಿದಾಗ ಅವಳು ಹೆದರಿ ನರ್ಸ್ ಅನ್ನು ಕೊಂದಳು. ಅದರ ನಂತರ ಜೂಹಿ ತಮ್ಮ ಫ್ಲಾಟ್ ಗಳನ್ನು ಬಳಸಿಕೊಂಡರು. ಯಾಕಂದ್ರೆ ಅವರು ವಾಸಿಸುತ್ತಿದ್ದ ಸ್ಥಳವು ಪೊಲೀಸರು ಬಂದರು, ಆದ್ದರಿಂದ ಅವರು ಆ ಫ್ಲಾಟ್ ಅನ್ನು ಖಾಲಿ ಮಾಡಬೇಕಾಯಿತು. ನಂತರ ಜೂಹಿ ಕಿಮ್ ಮತ್ತು ಅವನ ಕುಟುಂಬವನ್ನು ಅವಳು ಟಾರ್ಗೆಟ್ ಅನ್ನಾಗಿ ಮಾಡಿಕೊಂಡಳು ಮತ್ತು ಅವಳು ಬಹಳಷ್ಟು ಜನರೊಂದಿಗೆ ಅದನ್ನು ಮಾಡಿದಳು. ಅವಳು ಜನರನ್ನು ಕೊಂದು ಅವರಿಂದ ಎಲ್ಲವನ್ನೂ ಕದಿಯುತ್ತಿದ್ದಳು. ಈಗ ಅವಳು ಸತ್ತಿದ್ದಳು. ಬಹುಶಃ ಈ ದುಷ್ಟವು ಇಲ್ಲದಿದ್ದರೆ ಕೊನೆಗೊಳ್ಳುತ್ತದೆ. ಅವಳ ಮಗಳು ಇನ್ನೂ ಜೀವಂತವಾಗಿದ್ದಾಳೆ. ಅದರ ಮೂಲಕ ಈ ಸರಣಿ ಮುಂದುವರಿಯುತ್ತದೆ. ಇಲ್ಲಿಗೆ ಈ ಸಿನಿಮಾ ಮುಕ್ತಾಯವಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.